ಗುರುಗಳು ನಮಸ್ಕಾರ. ಹರೇ ಗುರುಗಳೇ. ಹರೇ ನಮಃ. ಶ್ರೀ ಹರೇ ಗುರುಭ್ಯೋ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗ ನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೆ ತಂ ಜಯ ಯೋಗೀಂದ್ರಂ ಕಾಮವಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾವಿಘ್ನಕರಾಬ್ಜೋಕ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಸರ್ವಶಾಸ್ತ್ರಾರ್ಥ ನಿರ್ಣಯಗಳನ್ನ ಈ ಮಹಾಭಾರತ ಗ್ರಂಥ ಮಾಡ್ತಾ ಇದ್ದದ್ದು. ಇದು ನಿರ್ಣಾಯಕ ಗ್ರಂಥ, ಇದು ಉತ್ತಮವಾದಂತಹ ಶಾಸ್ತ್ರ ಅಂತ ಅದನ್ನ ತಿಳಿಸ್ತಾ 2-3 ಬಗೆಯಿಂದ ಮಹಾಭಾರತ ಗ್ರಂಥಕ್ಕೆ ಉತ್ತಮತ್ವವನ್ನ ತಿಳಿಸಿ ಮತ್ತೊಂದು ರೀತಿಯಿಂದ ತಿಳಿಸ್ತಾ ಇದ್ದದ್ದು. ಸರ್ವಶಾಸ್ತ್ರಗಳ ನಿರ್ಣಯ ಏನು ಅಂದ್ರೆ ಭಗವಂತನಿಗೆ ಸರ್ವೋತ್ತಮತ್ವವನ್ನು ಹೇಳೋದೇ ಸರ್ವಶಾಸ್ತ್ರಗಳ ನಿರ್ಣಯ. ಇದನ್ನು ನಿರ್ಣಯ ಮಾಡ್ಲಿಕ್ಕೆ ಹೊರಟದ್ದೇ ಮಹಾಭಾರತ. ಅದಕ್ಕಾಗಿಯೂ ಮಹಾಭಾರತ ಇದು ಉತ್ತಮ ಗ್ರಂಥ ಅಂತ ಹೇಳ್ತಾ ಇದ್ದದ್ದು. ಭಗವಂತನಿಗೆ ಸರ್ವೋತ್ತಮತ್ವವನ್ನ ನಿರ್ಣಯ ಮಾಡ್ತಾ ಇದೆ, ಅದರ ಬಗ್ಗೆ ತಿಳಿಸ್ತಾ ಇದ್ದದ್ದು. ಭಗವಂತ ಸರ್ವೋತ್ತಮ. ತದನಂತರದಲ್ಲಿ ಬ್ರಹ್ಮದೇವರು ಅಂದ್ರೆ ಈಗ ಭೀಮಸೇನ ದೇವರು
ಬ್ರಹ್ಮದೇವರು ಭೀಮಸೇನ ದೇವರಾಗಿ ಇದ್ದದ್ದು. ಹೀಗಾಗಿ ಭೀಮಸೇನ ದೇವರಿಗೂ ಬ್ರಹ್ಮದೇವರಿಗೂ ಒಂದೇ ಸಮಾನವಾದಂತಹ ಯೋಗ್ಯತೆ. ಹೀಗಾಗಿ ಬ್ರಹ್ಮದೇವರೇ ವಾಯುದೇವರೇ ಮುಂದೆ ಬ್ರಹ್ಮದೇವರಾಗೋದು. ಹೀಗಾಗಿ ಬ್ರಹ್ಮದೇವರು ಇವರು ಭಗವಂತನ ಅಧೀನ ಅಂತಂದ್ರೆ, ಈಗ ಮಹಾಭಾರತ ಇದರಿಂದಲೇನೆ, ಮಹಾಭಾರತ ಗ್ರಂಥದಿಂದಲೇನೆ ಆ ದೃಷ್ಟಾಂತವನ್ನೇ ಇಟ್ಟುಕೊಂಡು ಮಹಾಭಾರತ ಗ್ರಂಥ ಆ ಎಲ್ಲ ಚರಿತ್ರೆಯನ್ನ ಇಟ್ಟುಕೊಂಡೇನೆ ಅಲ್ಲಿ ಭಗವಂತನಿಗೆ ಸರ್ವೋತ್ತಮತ್ವವನ್ನ ತಿಳಿದುಕೊಳ್ಳಬಹುದು. ತದನಂತರದಲ್ಲಿ ಭಗವಂತನ ಅಧೀನರಾಗಿ ಉತ್ತಮರಾದವರು ಬ್ರಹ್ಮದೇವರಿಂದ ಭೀಮಸೇನ ದೇವರು ಉತ್ತಮರು ಅಂತ ತಿಳಿಸ್ತಾ ಇದ್ದದ್ದು 15ನೆಯ ಶ್ಲೋಕದಲ್ಲಿ ತಿಳಿಸಿಕೊಟ್ರು. ಬ್ರಹ್ಮಾದಿಕಶ್ಚ ದೇವೇಭ್ಯ ಶೇಷಾದ್ ರುದ್ರಾದಪೀರಿತಃ. ಬ್ರಹ್ಮದೇವರು ಎಲ್ಲ ದೇವತೆಗಳಿಗಿಂತ, ಶೇಷದೇವರು, ರುದ್ರದೇವರು, ಗರುಡದ ಎಲ್ಲ ದೇವತೆಗಳಿಗಿಂತಲೂ ಕೂಡ ಅಧಿಕರು ಅಂದ್ರೆ ಭೀಮಸೇನ ದೇವರು ಅಂತ ಅರ್ಥ, ಬ್ರಹ್ಮದೇವರು ಅಂತ ಅರ್ಥ. ಮತ್ತೊಂದು ಕಾರಣವನ್ನು ಕೊಟ್ಟದ್ದು ಪ್ರಿಯಶ್ಚ ವಿಷ್ಣು ಸರ್ವೇಭ್ಯ ಇತಿ ಭೀಮ ನಿದರ್ಶನಾತ್. ಭೀಮಸೇನ ದೇವರ ನಿದರ್ಶನ ಮಹಾಭಾರತ ಗ್ರಂಥದಲ್ಲಿ. ಈ ಭೀಮಸೇನ ದೇವರು ಭಗವಂತನಿಗೆ ಪ್ರಿಯರಾದವರು ಮತ್ತು ಎಲ್ಲ ದೇವತೆಗಳಿಗೂ ಎಲ್ಲರಿಗೂ ಪ್ರಿಯರಾದ್ದರಿಂದ ಭೀಮಸೇನ ದೇವರು ಅಂದ್ರೆ ಬ್ರಹ್ಮದೇವರು ಭೀಮಸೇನ ದೇವರು ಉತ್ತಮರು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಮುಂದಿನ ಶ್ಲೋಕ ಹೇಳ್ತಾ ಇದ್ದದ್ದೇನು ಅಂದ್ರೆ, ಅವತಾರಿಕೆಯನ್ನು ಕೊಡ್ತಾರೆ. ನನು ಭೀಮಸ್ಯ ಪ್ರಿಯತ್ವಂ ಕುತಃ ಇತ್ಯತಃ ಆಹ. ಹಿಂದಿನ ಶ್ಲೋಕದಲ್ಲಿ 15ನೆಯ ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ಹೇಳಿದರು ಭೀಮಸೇನ ದೇವರು ಯಾಕೆ ಉತ್ತಮರು ಅಂತನ್ಲಿಕ್ಕೆ, ಪ್ರಿಯಶ್ಚ ವಿಷ್ಣು ಸರ್ವೇಭ್ಯ, ಭಗವಂತನಿಗೆ ವಿಷ್ಣುವಿಗೆ ಪ್ರಿಯರಾಗಿದ್ದಾರೆ ಭೀಮಸೇನ ದೇವರು, ಅದಕ್ಕೆ ಭೀಮಸೇನ ದೇವರು ಉತ್ತಮರು ಅಂತ ಕಾರಣವನ್ನು ಕೊಟ್ರು. ಅದಕ್ಕೆ ಇಲ್ಲಿ ಆಕ್ಷೇಪ ಪ್ರಶ್ನೆ ಏನು ಅಂದ್ರೆ, ಭೀಮಸ್ಯ ಪ್ರಿಯತ್ವಂ ಕುತಃ, ಭೀಮಸೇನ ದೇವರಿಗೆ ಪ್ರಿಯತ್ವ ಯಾಕೆ, ಭಗವಂತನಿಗೆ ಭೀಮಸೇನ ದೇವರು ಪ್ರಿಯರು ಯಾಕೆ ಪ್ರಿಯರಾಗಿದ್ದಾರೆ, ಪ್ರಿಯರಾದ್ದರಿಂದ ಉತ್ತಮರು ಅಂತ ಹೇಳ್ತಾ ಇದ್ದೀರಿ. ಭೀಮಸೇನ ದೇವರು ಭಗವಂತನಿಗೆ ಪ್ರಿಯರು ಯಾಕೆ, ಭೀಮಸೇನ ದೇವರು ಭಗವಂತನಿಗೆ ಯಾಕೆ ಇಷ್ಟ, ಭಗವಂತನಿಗೆ ಭೀಮಸೇನ ದೇವರು ಅಂದ್ರೆ ಯಾಕೆ ಇಷ್ಟ, ಯಾಕೆ ಪ್ರಿಯ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನ 16ನೆಯ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಕೊಡ್ತಾರೆ. 16ನೇ ಶ್ಲೋಕ. ಭೂಭಾರಹರಣಿ ವಿಷ್ಣೋ ಭೂಮಾರಹರಣೆ ವಿಷ್ಣೋಃ ಪ್ರಧಾನಾಂಗಂ ಹಿ ಮಾರುತಿಃ. ಪ್ರಧಾನಾಂಗಂ ಹಿ ಮಾರುತಿಃ. ಪ್ರಧಾನಾಂಗಂ ಹಿ ಮಾರುತಿಃ. ಪ್ರಧಾನಾಂಗಂ ಹಿ ಮಾರುತಿಃ. ಮಾಗಧಾದಿವಧಾದೇವ. ಮಾಗಧಾದಿವಧಾದೇವ. ದುರ್ಯೋಧನವಧಾದಪಿ. ದುರ್ಯೋಧನವಧಾದಪಿ. ಭೂಭಾರಹರಣಿ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿಃ. ಮಾಗಧಾದಿವಧಾದೇವ ದುರ್ಯೋಧನವಧಾದಪಿ ಎಂಬುದಾಗಿ 16ನೆಯ ಶ್ಲೋಕ. ವಿಭಾಗ. ಭೂಭಾರಹರಣಿ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿಃ. ಮಾಗಧಾದಿವಧಾತ್ ಏವ ದುರ್ಯೋಧನ ವಧಾತ್ ಅಪಿ ಎಂಬುದಾಗಿ ಪದವಿಭಾಗ. ಯಾಕೆ ಭೀಮಸೇನ ದೇವರು ಭಗವಂತನಿಗೆ ಪ್ರಿಯ ಅಂತ ಪ್ರಶ್ನೆ ಮಾಡಿದ್ದು, ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು. ಭೂಭಾರ ಹರಣಿ ವಿಷ್ಣೋಃ ಭೂಭಾರ ಹರಣಿ. ಭಗವಂತ ಅವತಾರ ಮಾಡಿದ್ಯಾಕೆ, ಕೃಷ್ಣಾವತಾರವನ್ನ ಭೂಭಾರ ಹರಣಿ, ಗೋದೇವಿ ಹೋಗಿ ಚತುರ್ಮುಖ ಬ್ರಹ್ಮದೇವರನ್ನ ಎಲ್ಲ ದೇವತೆಗಳನ್ನು ಕರೆದುಕೊಂಡು ಹೋಗಿ ವಿಶೇಷವಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ, ಅನೇಕ ದುಷ್ಟರು ರಾಕ್ಷಸರು ಎಲ್ಲರೂ ಕೂಡ ಭೂಮಿಯಲ್ಲಿ ಹುಟ್ಟಿದ್ದಾರೆ, ಅನೇಕ ದುಷ್ಟ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ.
ಅದಕ್ಕೆ ನನಗೆ ಭಾರ ಆಗ್ತಾ ಇದೆ. ಒಳ್ಳೆಯ ಮಕ್ಕಳು ಎಷ್ಟೇ ಇದ್ರೂ ಕೂಡ ತಾಯಿಗೆ ಭಾರ ಅಂತ ಅನಿಸೋದಿಲ್ಲ. ಕೆಟ್ಟ ಮಕ್ಕಳಿದ್ರೆ ತಾಯಿಗೆ ಬಹಳ ಭಾರ ಅನಿಸ್ತದೆ. ಹಾಗೆ ಈ ಭೂಮಿ ತಾಯಿಗೆ ಈ ಭೂಮಿಯಲ್ಲಿ ಅನಂತ ಜೀವರಾಶಿಗಳಿದ್ದಾರೆ. ಅದರೊಳಗೆ ಅನಂತ ಜೀವರಾಶಿಗಳು ಇದ್ದ ಮಾತ್ರಕ್ಕೆ ಭೂದೇವಿಗೆ ಭಾರ ಆಗೋದಿಲ್ಲ. ಆ ದುಷ್ಟ ಜೀವರು ಹುಟ್ಟಿದಾಗ ಅನೇಕ ದುಷ್ಟ ಕ್ರಿಯೆಗಳನ್ನ ಮಾಡುವಾಗ ಅಂಥವರ ಭಾರವನ್ನ ಹೊರಲಿಕ್ಕೆ ಆಗೋದಿಲ್ಲ ಅಂತ ಭೂದೇವಿ ಭಗವಂತನಿಗೆ ಹೋಗಿ ಪ್ರಾರ್ಥನೆಯನ್ನ ಮಾಡಿದ್ದು. ಭಗವಂತ ಆ ಭೂಭಾರವನ್ನ ಹರಣ ಮಾಡ್ತೇನೆ ಅಂದ್ರೆ ಆ ಎಲ್ಲ ದುಷ್ಟರನ್ನ, ರಾಕ್ಷಸರನ್ನ, ದೈತ್ಯರನ್ನ, ಅಸುರರನ್ನ ನಾಶ ಮಾಡ್ತೇನೆ ಅಂತ ಭಗವಂತ ಒಂದು ಭೂದೇವಿಗೆ ಮಾತನ್ನ ಕೊಟ್ಟಿದ್ದು, ಎಲ್ಲ ದೇವತೆಗಳಿಗೂ ವಿಶ್ವಾಸವನ್ನ ನೀಡಿದ್ದು, ಎಲ್ಲ ಭೂಭಾರವನ್ನ ಹರಣ ಮಾಡ್ತೇನೆ ಅಂತ ಹೇಳಿ. ಅದಕ್ಕ ಭಗವಂತ ವಿಷ್ಣೋಹೋ ಭೂಭಾರ ಹರಣೆ, ಭಗವಂತ ತಾನು ಹೇಳಿದ್ದ, ತಾನು ಮಾತು ಕೊಟ್ಟಿದ್ದ, ಆಶ್ವಾಸನೆಯನ್ನು ಕೊಟ್ಟಿದ್ದ, ಭೂಭಾರವನ್ನ ಹರಣ ಮಾಡ್ತೇನೆ ಅಂತ ಹೇಳಿ. ಆ ಭೂಭಾರ ಹರಣ ಮಾಡಬೇಕಾದರೆ ಭಗವಂತ ಅವತಾರ ಮಾಡಿದ. ಭಗವಂತ ಒಬ್ಬನೇ ಅವತಾರ ಮಾಡಲಿಲ್ಲ, ಅನೇಕ ದೇವತೆಗಳು, ಎಲ್ಲ ವಾಯುದೇವರು, ಅನೇಕ ದೇವತೆಗಳು ಕೂಡ ಆ ಭಗವಂತನ ಸೇವೆಯನ್ನ ಮಾಡುವುದಕ್ಕಾಗಿ ತಮ್ಮದು ಕೂಡ ಈ ಒಂದು ಕಾರ್ಯದೊಳಗೆ, ಭೂಭಾರ ಹರಣ ಎಂಬುವಂತಹ ಕಾರ್ಯದೊಳಗೆ ನಮ್ಮದು ಒಂದು ಸೇವೆ ಇರಲಿ ಅಂತ ದೇವತೆಗಳು ಅವತಾರ ಮಾಡಿದ್ದು ಭಗವಂತನ ಆಜ್ಞೆಯಿಂದ. ಈ ರೀತಿಯಾಗಿ ಅವತಾರ ಮಾಡಿದಾಗ ಆ ಭೂಭಾರ ಹರಣ ಎಂಬುವಂತಹ ಕಾರ್ಯ ಏನಿದೆಯಲ್ಲ, ಈ ಕಾರ್ಯದೊಳಗೆ ವಿಷ್ಣೋ ಭೂಭಾರ ಹರಣೆ, ಭಗವಂತನ ಒಂದು ಕಾರ್ಯ ಇದು, ಭೂಭಾರವನ್ನ ಹರಣ ಮಾಡುವುದು. ಇದರೊಳಗೆ ಮಾರುತಿ ಪ್ರಧಾನಾಂಗಂ, ಮಾರುತಿ ಅಂದ್ರೆ ಭೀಮಃ, ಭೀಮಸೇನ ದೇವರು ಅಂತ ಅರ್ಥ. ಭೀಮಸೇನ ದೇವರು ಈ ಒಂದು ಕಾರ್ಯದೊಳಗೆ ಪ್ರಧಾನಾಂಗಂ, ಪ್ರಧಾನವಾದಂತಹ ಒಂದು ಆ ಕಾರ್ಯಕ್ಕೆ ಅಂಗ ಅವರು. ಭಗವಂತನ ಒಂದು ಕಾರ್ಯ ಇದು. ಈ ಕಾರ್ಯದೊಳಗೆ ಮುಖ್ಯವಾಗಿ ಭೀಮಸೇನ ದೇವರ ಒಂದು ಪಾತ್ರ. ಆ ಒಂದು ಕಾರ್ಯವನ್ನ, ಭೂಭಾರಹರಣ, ದೈತ್ಯರನ್ನ, ಅಸುರರನ್ನ, ದುಷ್ಟರನ್ನ ನಾಶ ಮಾಡುವುದಕ್ಕೆ ಪ್ರಧಾನವಾಗಿ ಭಗವಂತನ ನಂತರ ಪ್ರಧಾನವಾಗಿ ಇದ್ದು ಭೀಮಸೇನ ದೇವರು ಅಂತ ಅರ್ಥ. ಅದಕ್ಕಾಗಿ ಈ ಭೂಭಾರ ಹರಣ ಕಾರ್ಯದೊಳಗೆ ಪ್ರಧಾನ ಅಂಗರಾದ್ದರಿಂದ ಭೀಮಸೇನ ದೇವರು ಭಗವಂತನಿಗೆ ಪ್ರಿಯರಾದದ್ದು. ಅದನ್ನೇ ಹೇಳಿದ್ದಿಲ್ಲಿ, ಯೋ ಯಸ್ಯ ಕಾರ್ಯೇ ಪ್ರಧಾನಾಂಗಂ ಸಹ ತಸ್ಯ ಪ್ರಿಯ ಇತಿ ಸಿದ್ಧಂ. ಜಗತ್ತಿನೊಳಗೆ ಇದೇ ರೀತಿಯಾಗಿ ಕಂಡದ್ದು. ಯಾರು ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ತಾನೇನೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ, ತಾನು ಮಾಡುವಂತಹ ಕಾರ್ಯದೊಳಗೆ ಯಾರು ಹೆಚ್ಚಾಗಿ ಅವರಿಗೆ ಸಪೋರ್ಟ್ ಆಗಿ ಅನೇಕ ಕಾರ್ಯಗಳನ್ನ ಮಾಡೋದ್ರೊಳಗೆ ಸಮರ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೋ ಅಂತಹ ವ್ಯಕ್ತಿಗಳು, ಆ ಯಾವ ವ್ಯಕ್ತಿ ಕೆಲಸವನ್ನ ಮುಖ್ಯವಾಗಿ ಯಜಮಾನ ಇದ್ದಾನೋ, ವ್ಯಕ್ತಿ ಇದ್ದಾನೋ, ಅವನಿಗೆ ಅವರು ಬಹಳ ಇಷ್ಟ ಆಗ್ತಾರೆ. ಇದು ಜಗತ್ತಿನಲ್ಲಿ ಕಂಡದ್ದು. ಆದ್ರೆ ಜಗತ್ತಿನಲ್ಲಿ ಇದಕ್ಕೂ ವ್ಯತ್ಯಾಸ ಅಂದ್ರೆ, ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಅಧಿಕಾರಿ ತನ್ನ ಅನೇಕ ವ್ಯಕ್ತಿಗಳಿಂದ ಕಾರ್ಯವನ್ನು ಮಾಡಿಸ್ತಾ ಇರ್ತಾನೆ. ಆದ್ರೆ ಆ ವ್ಯಕ್ತಿಗಳು ಇಲ್ಲದೆ ಹೋದರೆ ಕೆಲಸ ಆಗೋದಿಲ್ಲ. ಇಷ್ಟೇ ನಾವು ತಿಳಿದುಕೊಳ್ಳಬೇಕಾದದ್ದು. ಯಾರು ಜಾಸ್ತಿ ಕೆಲಸ ಮಾಡ್ತಿರ್ತಾರೋ ಅವರು ಆ ಅಧಿಕಾರಿ ಇಷ್ಟ ಆಗ್ತಾನೆ. ಆದ್ರೆ ಇಲ್ಲಿ ಹಾಗಲ್ಲ, ಇದು ಸೇಮ್, ಇದು ಸಮಾನವಾಗಿ ಯಾರು ಹೆಚ್ಚಿನದಾಗಿ ಕೆಲಸವನ್ನ ಮಾಡ್ತಾ ಆ ಕಾರ್ಯದೊಳಗೆ ಪ್ರಧಾನ ಅಂಗರಾಗಿರ್ತಾರೋ ಅವರು ಇಷ್ಟ ಆಗ್ತಾರೆ. ಆದ್ರೆ ಅಲ್ಲಿ ಇದ್ದಂತೆ ಇಲ್ಲಿ ಈ ದೇವತೆಗಳು ಯಾರು ಇಲ್ಲದೆ ಹೋದರೆ ಈ ಭಗವಂತನ ಈ ಕಾರ್ಯ ನಡೆಯಂಗಿಲ್ಲ ಅಂತ ಇಲ್ಲ. ಭಗವಂತ ಇಚ್ಛೆ ಮಾಡಿದರೆ ತಾನೊಬ್ಬನೇ ಭೂಭಾರವನ್ನ ಹರಣ ಮಾಡಬಹುದು. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಹೇಳಿದ್ದಾರೆ. ಭಗವಂತ ಇಚ್ಛೆ ಮಾಡಿದರೆ ಇಡೀ ಜಗತ್ತು ಸೃಷ್ಟಿಯಾಗಿ ಹೋಗ್ತದೆ. ಭಗವಂತ ಇಚ್ಛೆ ಮಾಡಿದ್ರೆ ಇಡೀ ಜಗತ್ತೇ ನಾಶವಾಗಿ ಹೋಗ್ತದೆ. ಆ ರೀತಿಯಾಗಿದ್ದಾಗ ಕೇವಲ ಒಂದು ಭೂಮಿಯಲ್ಲಿರ್ತಕ್ಕಂತಹ ಅನೇಕ ದುಷ್ಟರನ್ನ ಭಗವಂತ ಇಚ್ಛೆ ಮಾಡಿದರೆ ಸಾಕು, ನಾಶವಾಗಿ ಹೋಗ್ತಾ ಇದ್ರು. ಆದ್ರೆ ಭಗವಂತನ ಒಂದು ವಿಶೇಷವಾದಂತಹ ಇಚ್ಛೆ, ಎಲ್ಲ ದೇವತೆಗಳಿಗೂ ಈ ಒಂದು ಕಾರ್ಯದೊಳಗೆ ಸೇವೆಯನ್ನು ಕೊಟ್ಟು ಅವರಿಗೂ ಅನುಗ್ರಹವನ್ನು ಮಾಡಬೇಕು ಅಂತ ಭಗವಂತನ ಸಂಕಲ್ಪ ಅಷ್ಟೇ. ಹೀಗಾಗಿ ಭಗವಂತನ ಈ ಕಾರ್ಯದೊಳಗೆ, ಈ ಸಂಕಲ್ಪದೊಳಗೆ ಭೀಮಸೇನ ದೇವರ ಪಾತ್ರ ಬಹಳ ದೊಡ್ಡದು, ಪ್ರಧಾನವಾದಂತಹ ಅಂಗವರು. ಹೀಗಾಗಿ ಅವರು ಭಗವಂತನಿಗೆ, ವಿಷ್ಣುವಿಗೆ ಪ್ರಿಯರಾದದ್ದು. ಪ್ರಿಯರಾದ್ದರಿಂದ ಇವರು ಉತ್ತಮರು
ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಭೂಭಾರ ಹರಣೆ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ ಅಂತ ಇಷ್ಟು ಒಂದು ಉತ್ತಮ ಅಂತನ್ಲಿಕ್ಕೆ ಭಗವಂತನಿಗೆ ಪ್ರಿಯರಾದರೆ ಉತ್ತಮರು ಅಂತ ಹೇಳಿದ್ದು ಪ್ರಿಯ ಯಾಕೆ ಅನ್ಲಿಕ್ಕೆ ಒಂದು ಕಾರಣವನ್ನ ಕೊಟ್ರು. ಇದರ ಮೇಲೆ ಮತ್ತೊಂದು ಪ್ರಶ್ನೆ, ಅದಕ್ಕೆ ಉತ್ತರವನ್ನ ಶ್ರೀಮದಾಚಾರ್ಯ ಕೊಡ್ತಾರೆ. ಪ್ರಥಮ ಸಾಧನತ್ವಾತ್ ಪ್ರಿಯೋಭವತ್. ಭೀಮಸೇನ ದೇವರು ಪ್ರಿಯ ಅಂತ ಹೇಳಿದಿರಿ, ಯಾಕೆ? ಪ್ರಧಾನ ಅಂಗರಾದ್ದರಿಂದ ಪ್ರಿಯ ಅಂತ ಹೇಳಿದಿರಿ, ಆಯ್ತು. ಆದರೆ ಎಲ್ಲರಿಗಿಂತಲೂ ಬಲದಲ್ಲಿ ಉತ್ತಮರು ಅಂತ ಹೇಳಿದ್ದು ಭೀಮಸೇನ ದೇವರನ್ನ, ಅದು ಯಾಕೆ? ಪ್ರಥಮ ಸಾಧನತ್ವಾತ್ ಪ್ರಿಯೋಭವತು. ಪ್ರಧಾನವಾದ ಸಾಧನರಾದ್ದರಿಂದ ಅಂಗರಾದ್ದರಿಂದ ಪ್ರಿಯರಾಗಲಿ. ಆದ್ರೆ ಬಲಾಧಿಕ, ಎಲ್ಲ ಬಲಗಳಿಗಿಂತಲೂ ಅಧಿಕರು, ಬಲದಲ್ಲಿ ಅಧಿಕರು ಅಂತ ಹೇಳ್ತಾ ಇದ್ದೀರಲ್ಲ, ಅದು ಯಾಕೆ? ಇವ್ರ್ಯಾಕೆ ಎಲ್ಲಾ ಬಲಿಷ್ಠರಲ್ಲಿ ಅಧಿಕರು ಉತ್ತಮರು ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಮುಂದಿನ 2 ಪಾದಗಳಲ್ಲಿ. ಮಾಗಧಾದಿ ವಧಾದೇವ ದುರ್ಯೋಧನ ವಧಾದಪಿ. ಭೀಮಸೇನ ದೇವರು ಬಲದಲ್ಲಿಯೂ ಎಲ್ಲರಿಗಿಂತ ಅಧಿಕ. ಯಾಕೆ ಅಂತಂದ್ರೆ ಮಾಗಧ, ಜರಾಸಂಧ ಮೊದಲಾದಂತಹ ಅನೇಕ ಬಲಿಷ್ಠರು, ಅಂಥವರನ್ನ ನಾಶ ಮಾಡಿದ್ದಾರೆ ಭೀಮಸೇನ ದೇವರು. ಅದಕ್ಕಾಗಿ ಅಂಥವರನ್ನ ನಾಶ ಮಾಡಿದ್ದಕ್ಕೆ, ಯಾರು ಬಲಿಷ್ಠರು ಅಂತ ಜಗತ್ತಿನೊಳಗಿದ್ದಾರೋ ಅಂಥವರನ್ನೇ ಅವರು ನಾಶ ಮಾಡಿದ್ದಾರೆ ಅಂದ ಮೇಲೆ ಬಲದಲ್ಲಿ ಇವರು ಅಧಿಕರು ಅಂತ ಅರ್ಥ. ಮಾಗಧಾದಿ ಅಂತ ಆದಿ ಶಬ್ದ ಇದೆ. ಮಾಗಧ ಜರಾಸಂಧ, ಇನ್ನು ಆದಿ ಅಂದ್ರೆ ಇವರೇ ಮೊದಲಾದವರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮತ್ಯಾರು ಅಂದ್ರೆ ಬಲಿಷ್ಠರಲ್ಲಿ ಕೀಚಕಾದೀನಾಂ ಗ್ರಹಣಂ ಅಂತ ಟಿಪ್ಪಣಿಕಾರ ಬರೀತಾರೆ. ಕೀಚಕ ಮೊದಲಾದಂತಹ ಇನ್ನು ಮಹಾ ಬಲಿಷ್ಠ ದೈತ್ಯರು, ಅವರನ್ನು ಕೂಡ ಭೀಮಸೇನ ದೇವರು ಸಂಹಾರ ಮಾಡಿದ್ದಾರೆ, ನಾಶ ಮಾಡಿದ್ದಾರೆ. ಅದಕ್ಕಾಗಿ ಭೀಮಸೇನ ದೇವರು ಬಲದಲ್ಲಿ ಅಧಿಕರು. ತೇನ ಭೀಮಸ್ಯ ಬಲಾಧಿಕ್ಯಂ ಬಲಾಧಿಕ ಮಾಗಧಾದಿವಧಾತ್ ಸಿದ್ಧಂ ಇತಿ ಭಾವಃ. ಬಲದಲ್ಲಿ ಅಧಿಕರು ಯಾರು ಅಂದ್ರೆ ಮಾಗಧ ಮೊದಲಾದಂತಹ ದುಷ್ಟರು, ಇವರನ್ನ ವಧ ಮಾಡಿದ್ದಾರೆ ಭೀಮಸೇನ ದೇವರು. ಅದಕ್ಕಾಗಿ ಅವರನ್ನ ವಧ ಮಾಡಿದ್ದಾರೆ ಅಂದ್ರೆ ಅವರಿಗಿಂತಲೂ ಉತ್ತಮರು ಅಂತ ಅರ್ಥ. ಹೀಗಾಗಿ ಮಾಗಧಾದಿ ವಧಾದೇವ ಅಷ್ಟೇ ಅಲ್ಲ, ದುರ್ಯೋಧನ ವಧಾದಪಿ. ದುರ್ಯೋಧನನು ಮಹಾಬಲಿಷ್ಠ, ಅಂತ ದುರ್ಯೋಧನನನ್ನು ಕೂಡ ನಾಶ ಮಾಡಿದ್ದರಿಂದಾಗಿ ಭೀಮಸೇನ ದೇವರು ಬಲದಲ್ಲಿ ಅಧಿಕರು ಎಂಬುದು ಇದರಿಂದ ತಿಳಿದು ಬರ್ತದೆ. ಹೀಗಾಗಿ ಬಲದಲ್ಲಿಯೂ ಅಧಿಕರಾಗಿದ್ದಾರೆ, ಭಗವಂತನಿಗೂ ಪ್ರಿಯರಾಗಿದ್ದಾರೆ, ಪ್ರಧಾನಾಂಗರಾದ್ದರಿಂದ. ಹೀಗಾಗಿ ಭೀಮಸೇನ ದೇವರು ಭಗವಂತನನ್ನು ಬಿಟ್ಟು ಉಳಿದೆಲ್ಲ ದೇವತೆಗಳಿಗಿಂತಲೂ ಕೂಡ ಭೀಮಸೇನ ದೇವರು, ಅರ್ಥಾತ್ ಬ್ರಹ್ಮದೇವರು ಕೂಡ, ಬ್ರಹ್ಮದೇವರು ಭೀಮಸೇನ ದೇವರು ಇವರು ಎಲ್ಲರಿಗಿಂತಲೂ ಕೂಡ ಉತ್ತಮರು ಎಂಬುದು ಇದರಿಂದ ತಿಳಿದು ಬರ್ತದೆ. ನೋಡಿ, ಇದನ್ನ ಹೆಂಗ್ ಹೇಳಿದ್ರೆ, ಇದನ್ನ ದೃಷ್ಟಾಂತ ಸಹಿತವಾಗಿ ಏನ್ ದೃಷ್ಟಾಂತ ಕೊಟ್ರಿ ಇಲ್ಲಿ? ಭೀಮಸೇನ ದೇವರು ಮಾಘದ ಮೊದಲಾದಂತಹ ದೈತ್ಯರನ್ನ, ದುರ್ಯೋಧನಾದಿಗಳನ್ನ ಸಂಹಾರ ಮಾಡಿದಂತ ದೃಷ್ಟಾಂತ. ಇದು ಮಹಾಭಾರತದಲ್ಲಿ ಬಂದಂತಹ ಕಥೆಯಲ್ಲಿ ಬಂದಂತ ದೃಷ್ಟಾಂತ. ಹೀಗಾಗಿ ಈ ದೃಷ್ಟಾಂತ ಸಹಿತವಾಗಿ ಮಹಾಭಾರತದಿಂದಲೇನೆ ನಿರ್ಣಯ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಯಾರು? ಭೀಮಸೇನ ದೇವರು ಉತ್ತಮರು. ಅಂಥ ಭೀಮಸೇನ ದೇವರು ಭಗವಂತನಿಗೆ ಅಧೀನರಾಗಿ ಇದ್ದದ್ದು, ಕೃಷ್ಣನಿಗೆ ಅಧೀನರಾಗಿ ಇದ್ದದ್ದು ಅಂದ ಮೇಲೆ ಮಹಾಭಾರತದ ಮಹಾಗ್ರಂಥದಿಂದಲೇನೆ ಭಗವಂತನಿಗೆ ಉತ್ತಮತ್ವ ಸಿದ್ಧವಾಗ್ತದೆ. ಬೇರೆ ಶಾಸ್ತ್ರಗಳಿಂದಲೂ ನಿರ್ಣಯ ಮಾಡ್ತಾ ಇದ್ದದ್ದು, ಇದೇ ಶಾಸ್ತ್ರದಿಂದಲೂ ಕೂಡ ಭಗವಂತನಿಗೇನೆ ಸರ್ವೋತ್ತಮತ್ವ ಸಿದ್ಧವಾಗ್ತದೆ ಎಂಬುದನ್ನ ನಿರ್ಣಯ ಮಾಡ್ತಾ ಇದ್ದಾರೆ. ಈ ಶ್ಲೋಕದಿಂದ ಭೀಮಸೇನ ದೇವರಿಗೆ ಉತ್ತಮತ್ವವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ಹೀಗೆ ಮಾಡಿದ್ದೀಗ ಭೀಮಸೇನ ದೇವರು ಬಲದಲ್ಲಿ ಅಧಿಕರು ಮತ್ತು ಪ್ರಧಾನ ಅಂಗರು, ಅದಕ್ಕೆ ಪ್ರಿಯ, ಅದಕ್ಕೆ ಉತ್ತಮ ಅಂತ ಹೇಳಿದ್ದು. ಅದಕ್ಕೆ ಉತ್ತಮರು ಅಂತ ಸಮರ್ಥನೆ ಮಾಡಿದ್ದು. ಮತ್ತೊಂದು ಕಾರಣ ಕೊಟ್ಟಿದ್ದು, ಬಲದಲ್ಲಿಯೂ ಅಧಿಕರು, ಅದಕ್ಕೆ ಉತ್ತಮರು ಅಂತ ಹೇಳಿದ್ದು. ಅದ್ಯಾಕ್ರಿ ಅಂತ ಪ್ರಶ್ನೆ. ಬಲದಲ್ಲಿ ಅಧಿಕರಾದ ಮಾತ್ರಕ್ಕೆ ಉತ್ತಮ ಅಂತ ಯಾಕಾಗ್ಬೇಕು? ಈಗ ಜ್ಞಾನಿಗಳಿದ್ದಾರೆ,
ಯತಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ, ಪಂಡಿತರಿದ್ದಾರೆ, ಮಹಾಜ್ಞಾನಿಗಳು. ಅಂತಹ ಮಹಾಜ್ಞಾನಿಗಳು ಇವರು ಉತ್ತಮ ಅಂತ ಹೇಳ್ಬೇಕು. ಇನ್ಯಾರೋ ಒಬ್ಬ ಪೈಲ್ವಾನ್ ಇದ್ದಾನೆ, ಮಹಾಬಲಿಷ್ಠ ಇದ್ದಾನೆ, ಅವನು ಉತ್ತಮ ಅಂತ ಹೇಳ್ಬೇಕು. ಯಾರನ್ನು ಉತ್ತಮ ಅಂತ ಹೇಳ್ಬೇಕು? ಬಲಿಷ್ಠ ಅಂದ ಮಾತ್ರಕ್ಕೆ ಆ ಯಾರು ಪೈಲ್ವಾನ್ ಇದ್ದಾನೋ ಅಂತಹ ವ್ಯಕ್ತಿ ಆ ಇವರಿಂದ ನಮಸ್ಕಾರ ಮಾಡಿಸ್ಕೊಳ್ತಾನ ಇಲ್ವೋ? ನಮಸ್ಕಾರ ಮಾಡಿಸಿಕೊಳ್ಳೋದಿಲ್ಲ. ಇವರು ಉತ್ತಮರು, ಜ್ಞಾನಿಗಳೇ ಉತ್ತಮರು. ಆದರೆ ಬಲಾಧಿಕರು ಉತ್ತಮರು ಅಂತ ಹೇಗೆ ಹೇಳೋದು? ಭೀಮಸೇನ ದೇವರು ಬಲಾಧಿಕರು ಅಂತ ಹೇಳಿ ಉತ್ತಮರು ಅಂತ ಹೇಳ್ತಾ ಇದ್ದೀರಿ. ಅದ್ಯಾಕೆ? ಬಲಾಧಿಕ ಅಂದ ಮಾತ್ರಕ್ಕೆ ಉತ್ತಮರಾಗಬೇಕು ಅಂತ ಇಲ್ಲ. ಬಲಾಧಿಕತ್ವೇಪಿ ಉತ್ತಮತ್ವಂ ಕುತಃ ಅಂತ ಪ್ರಶ್ನೆ. ಇತ್ಯತಃ ಅನುಮಾನೇನ ಸಮರ್ಥಯಿತುಂ ವ್ಯಾಪ್ತಿಂ ಮಾಹ. ಅದಕ್ಕೆ ಅನುಮಾನದಿಂದ ಸಮರ್ಥನೆ ಮಾಡುವ ಮುಖಾಂತರವಾಗಿ ವ್ಯಾಪ್ತಿಯನ್ನ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಹೇಗೆ ಕಂಡಿದೆ ಬಲಾಧಿಕರು ಉತ್ತಮರು ಅಂತ ಹೇಗೆ ಕಂಡಿದೆ ಅಂತ ಈ ಮುಂದಿನ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. 17ನೇ ಶ್ಲೋಕ. ಯೋಯ ಏವ ಬಲಜ್ಯೇಷ್ಠಃ ಯೋಯ ಏವ ಬಲಜ್ಯೇಷ್ಠಃ ಕ್ಷತ್ರಿಯೇಷು ಸ ಉತ್ತಮಃ ಕ್ಷತ್ರಿಯೇಷು ಸ ಉತ್ತಮಃ ಅಂಗಂ ಚೇದ್ವಿಷ್ಣು ಕಾರ್ಯೇಷು ಅಂಗಂ ಚೇತ್ ವಿಷ್ಣು ಕಾರ್ಯೇಷು ತದ್ಭಕ್ತ್ಯೈವ ನ ಚಾನ್ಯಥಾ ತದ್ಭಕ್ತ್ಯೈವ ನ ಚಾನ್ಯತಾ. ಯೋಯ ಏವ ಬಲಜ್ಯೇಷ್ಠಃ ಕ್ಷತ್ರಿಯೇಷು ಸ ಉತ್ತಮಃ ಅಂಗಂ ಚೇದ್ವಿಷ್ಣು ಕಾರ್ಯೇಷು ತದ್ಭಕ್ತ್ಯೈವ ನ ಚಾನ್ಯಥಾ ಎಂಬುದಾಗಿ 17ನೆಯ ಶ್ಲೋಕ ಪದವಿಭಾಗ. ಯಹ ಯಹ ಏವ ಬಲಜ್ಯೇಷ್ಠಃ ಕ್ಷತ್ರಿಯೇಷು ಸಹ ಉತ್ತಮಃ ಅಂಗಂ ಚೇತ್ ವಿಷ್ಣು ಕಾರ್ಯೇಷು ತದ್ಭಕ್ತ್ಯಾ ಏವ ನ ಚ ಅನ್ಯಥಾ ಎಂಬುದಾಗಿ 17ನೇ ಶ್ಲೋಕದ ಪದವಿಭಾಗ. ಏನ್ ಕೇಳಿದ್ದು? ಬಲಾಧಿಕ ಭೀಮಸೇನ ದೇವರು, ಬಲದಲ್ಲಿ ಅಧಿಕರು ಭೀಮಸೇನ ದೇವರು ಅಂದ ಮಾತ್ರಕ್ಕೆ ಯಾಕೆ ಉತ್ತಮರಾಗಬೇಕೆಲ್ಲರಿಗಿಂತಲೂ ಕೂಡ ಅಂತ ಪ್ರಶ್ನೆ ಕೇಳಿದ್ದು. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನು ಕೊಡ್ತಾರೆ. ಯಹ ಯಹ ಬಲಜ್ಯೇಷ್ಠ ಕ್ಷತ್ರಿಯೇಷು ಅಂತ ಅರ್ಥ. ಯಾರ್ಯಾರು ಕ್ಷತ್ರಿಯರಲ್ಲಿ ಯಾರ್ಯಾರು ಬಲಜ್ಯೇಷ್ಠ ಬಲದಲ್ಲಿ ಜ್ಯೇಷ್ಠರಾಗಿದ್ದಾರೋ ಅಂದ್ರೆ ಬಲದಲ್ಲಿ ಅಧಿಕರಾಗಿದ್ದಾರೋ ಸಹ ಉತ್ತಮ ಅಂತ ವ್ಯಾಪ್ತಿ. ಶಾಸ್ತ್ರದಲ್ಲಿ ಕೇಳುವಂತೆ ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿಃ ಅಂತ ಕೇಳ್ತೇವೆ. ಎಲ್ಲಿ ಧೂಮ ಅಂದ್ರೆ ಹೊಗೆ, ಎಲ್ಲಿ ಹೊಗೆ ಇರ್ತದೋ ಅಲ್ಲಲ್ಲಿ ಅಗ್ನಿ ಇರಲೇಬೇಕು, ಇದ್ದೇ ಇರ್ತದೆ ಅಂತ ವ್ಯಾಪ್ತಿ. ಎಲ್ಲೇ ಹೋಗ್ಲಿ, ಎಲ್ಲಿ ಹೊಗೆ ಕಾಣಿಸ್ತದೋ ಅಲ್ಲಿ ಅಗ್ನಿ ಇದೆ ಅಂತ ಅರ್ಥ. ಇದನ್ನ ವ್ಯಾಪ್ತಿ ಅಂತ ಕರೆಯೋದು. ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿಃ ಎಂಬುದು ಒಂದು ವ್ಯಾಪ್ತಿ ಇದು. ಹಾಗೆ ಇಲ್ಲಿ ಯಹ ಯಹ ಕ್ಷತ್ರಿಯೇಷು ಬಲಜ್ಯೇಷ್ಠಃ ಸಹ ಸಹ ಕ್ಷತ್ರಿಯೇಷು ಉತ್ತಮಃ ಅಂತ ವ್ಯಾಪ್ತಿ. ಯಾರು ಕ್ಷತ್ರಿಯರಲ್ಲಿ ಯಾರ್ಯಾರು ಬಲದಲ್ಲಿ ಅಧಿಕರಾಗಿದ್ದಾರೋ ಅವರು ಕ್ಷತ್ರಿಯರಲ್ಲಿ ಅವರು ಉತ್ತಮರು ಅಂತ ಅರ್ಥ. ಹೀಗಾಗಿ ಈ ಭೀಮಸೇನ ದೇವರು ಕ್ಷತ್ರಿಯರಾಗಿ ಅವತಾರ ಮಾಡಿದ್ದು. ಹೀಗಾಗಿ ಕ್ಷತ್ರಿಯರಾಗಿ ಅವತಾರ ಮಾಡಿದಾಗ ಇವರಲ್ಲಿ ಉತ್ತಮರು ಅಂತ ಯಾವಾಗ ಬರ್ತದೆ ಅಂದ್ರೆ, ಕ್ಷತ್ರಿಯರಲ್ಲಿ ಬಲದಲ್ಲಿ ಯಾರು ಜ್ಯೇಷ್ಠರಿದ್ದಾರೋ ಭೀಮಸೇನ ದೇವರು ಅಧಿಕರಾಗಿದ್ದಾರೆ. ಹೀಗಾಗಿ ಅವರೇ ಉತ್ತಮರು ಅಂತ ಒಂದು ನಿಯಮ ಕ್ಷತ್ರಿಯರಲ್ಲಿ. ಹೀಗಾಗಿ ಭೀಮಸೇನ ದೇವರು ಯಾಕೆ ಉತ್ತಮ, ಬಲಾಧಿಕರಾದರೂ ಕೂಡ ಯಾಕೆ ಉತ್ತಮ ಅಂತ ಹೇಳ್ಬೇಕು ಅಂತ ಕೇಳಿದ್ರಲ್ಲ, ಕಾರಣ ವ್ಯಾಪ್ತಿ ಇದೆ.
ಕ್ಷತ್ರಿಯರಲ್ಲಿ ಯಾರು ಬಲಾಧಿಕರಾಗಿರ್ತಾರೋ ಅವರು ಉತ್ತಮರು ಅಂತ ವ್ಯಾಪ್ತಿ ಇದ್ದದ್ದು. ಅದಕ್ಕಾಗಿ ಭೀಮಸೇನ ದೇವರನ್ನ ಉತ್ತಮ ಅಂತ ಕರಿಬೇಕು. ಅದಕ್ಕಾಗಿ ಭೀಮಸೇನ ದೇವರು ಉತ್ತಮರು. ಇನ್ನು ವೇನಾದಿ ವ್ಯಾವೃತ್ಯರ್ಥಂ ಅಂಗಂ ಇತಿ ಪ್ರಧಾನಾಂಗಂ ಹಿ ಮಾರುತಿ ಅಂತ ಹಿಂದಿನ ಶ್ಲೋಕದಲ್ಲಿ ಬಂತು. ಭಗವಂತನಿಗೆ ಪ್ರಧಾನವಾದ ಅಂಗ ಭೀಮಸೇನ ದೇವರು. ಅದಕ್ಕಾಗಿ ಅವರು ಉತ್ತಮರು ಅಂತ ಕಾರಣವನ್ನು ಕೊಟ್ಟದ್ದು. ಯಾಕೆ ಅಂಗ ಅಂತ ಯಾಕೆ ಬಳಸಿದರು ಅಂತಂದ್ರೆ, ವೇನ ಅಂತ ಇದ್ದಾನೆ ಮಹಾಸುರ, ಅವನು ಭಾರಿ ಬಲಿಷ್ಠ. ವೇನನನ್ನ ಇಂದ್ರದೇವರು ಸಂಹಾರ ಮಾಡ್ತಾರೆ, ಅದು ವಜ್ರಾಯುಧವನ್ನು ತೆಗೆದುಕೊಂಡು. ಈಗ ಮಹಾಬಲಿಷ್ಠ, ಹಾಗಾಗಿ ಅವನು ಬಲದಲ್ಲಿ ಅಧಿಕನಾಗಿದ್ದಾನಲ್ಲ, ಅವನನ್ನು ಉತ್ತಮ ಅಂತ ಅನ್ಬೋದಲ್ಲ ಅಂತಂದ್ರೆ ಆ ವೇನನನ್ನ ತೆಗೆದುಕೊಳ್ಳಬಾರದು ಅನ್ನೋ ಸಂಬಂಧಲೇನೆ ಪ್ರಧಾನಾಂಗಂ ಅಂತ ಅಂಗ ಶಬ್ದವನ್ನ ಆಡಿದ್ದು. ಈ ಭೂಭಾರ ಹರಣದಲ್ಲಿ ಪ್ರಧಾನ ಅಂಗರಾದವರು, ಪ್ರಧಾನ ಅಂಗ ಅಲ್ಲ, ಅದಕ್ಕಾಗಿ ಅವನನ್ನ ಉತ್ತಮ ಅಂತ ಹೇಳಕ್ ಬರೋದಿಲ್ಲ. ದುರ್ಯೋಧನಾದೀನಾಮಪಿ ಅಂಗತ್ವಂ ಸ್ಯಾದಿತ್ಯತಃ ಆಹ ತದಿತಿ. ಈ ದುರ್ಯೋಧನಾದಿಗಳು ಕೂಡ ಮತ್ತೆ ಕೃಷ್ಣ ಇದ್ದಂತಹ ಕಾಲ, ಭೀಮಸೇನ ದೇವರಿದ್ದ ಕಾಲದಲ್ಲೇನೆ ದುರ್ಯೋಧನನು ಇದ್ದನಲ್ಲ, ಹೀಗಾಗಿ ಅವನು ಮಹಾಬಲಿಷ್ಠನೇ. ಹೀಗಾಗಿ ಬಲಿಷ್ಠನಾದ್ದರಿಂದ ಅವನನ್ನು ಕೂಡ, ಅವನು ಕ್ಷತ್ರಿಯರವನೇ, ಹೀಗಾಗಿ ಅವನನ್ನು ಕೂಡ ಉತ್ತಮ ಅಂತ ಅಥವಾ ಈ ಭೂಭಾರ ಹರಣಕ್ಕೆ ಅಂಗ ಅಂತ ಯಾಕಾಗಬಾರದು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ, ಇತ್ಯತಃ ಆಹ ತದಿತಿ ತದ್ಭಕ್ತ್ಯೈವ ನ ಚಾನ್ಯತಾ ಅಂಗಂ ಚೇದ್ ವಿಷ್ಣು ಕಾರ್ಯೇಷು. ವಿಷ್ಣು ಕಾರ್ಯೇಷು ಅಂಗಂ, ವಿಷ್ಣು ಕಾರ್ಯದೊಳಗೆ, ಭಗವಂತನ ಕಾರ್ಯದೊಳಗೆ ಅಂಗ ಅಂತ ಆಗಬೇಕಾದರೆ, ಭಗವಂತನ ಈಗ ವಿಷ್ಣುವಿನ ಕಾರ್ಯ ಯಾವುದೀಗ ಭೂಭಾರ ಹರಣ, ಇದೇ ಒಂದು ಕಾರ್ಯ. ಈ ಕಾರ್ಯದೊಳಗೆ ಅಂಗ ಅಂತ ಆಗಬೇಕಾದರೆ ಬರೇ ಶಕ್ತಿ ಇದ್ದ ಮಾತ್ರಕ್ಕೆ, ಅಧಿಕವಾದ ಬಲ ಇದ್ದ ಮಾತ್ರಕ್ಕೆ ಅವರು ಭಗವಂತನ ಕಾರ್ಯದೊಳಗೆ ಅಂಗ ಅಂತ ಆಗೋದಿಲ್ಲ. ತದ್ಭಕ್ತ್ಯಾ ಏವ, ಆ ಭಗವಂತನ ಮೇಲೆ ಭಕ್ತಿಯನ್ನ ಮಾಡುವವರಾಗಿ ಅಧಿಕವಾದ ಬಲ ಇದ್ರೆ ಅವರು ಭಗವಂತನ ಕಾರ್ಯದೊಳಗೆ ಅಂಗ ಅಂತ ಕರೆಯೋದು. ಹೀಗಾಗಿ ಈ ದುರ್ಯೋಧನಾದಿಗಳು ಅವ್ರ ಅಂಗ ಅಂತ ಯಾಕೆ ಆಗಂಗಿಲ್ಲ ಅಂದ್ರೆ, ಅವರು ಭಕ್ತಿ ಆ ಹರಣದೊಳಗೆ, ಆ ಭಗವಂತನ ಕಾರ್ಯದೊಳಗೆ ಇವರು ಇರಬಹುದು. ಯುದ್ಧ ನಡೀತಾ ಇದೆ, ಒಟ್ಟು ಅನೇಕ ಯುದ್ಧ ನಡೀತಾ ಇರಬಹುದು, ಅನೇಕ ರೀತಿಯಾದಂತಹ ದುಷ್ಟರ ನಾಶವಾಗ್ತಾ ಇದೆ. ಅದರೊಳಗೆ ಅಂಗ ಅಂತೆಲ್ಲರೂ ಆಗೋದಿಲ್ಲ. ಭಗವಂತನ ಮೇಲೆ ಯಾರು ಭಕ್ತಿಯನ್ನು ಮಾಡ್ತಾರೋ ಅಂಥವ್ರು ಮಾತ್ರ ಭಕ್ತ್ಯಾ ಏವ, ಭಕ್ತಿಯಿಂದಲೇನೆ ಯಾರು ಅಧಿಕವಾದ ಬಲವುಳ್ಳವರಾಗಿರ್ತಾರೋ ಅವರು ಅಂಗ ಅಂತ ಆಗ್ತಾರೆ. ಅನ್ಯಥಾ ವಿಷ್ಣು ಭಕ್ತ್ಯಾಭಾವೇ ನ ಭವತಿ. ಭಗವಂತನ ಭಕ್ತಿ ಇಲ್ಲದೆ ಹೋದರೆ ಅಂತಹ ವ್ಯಕ್ತಿಗಳು ಈ ಒಂದು ಭಗವಂತನ ಕಾರ್ಯವಾದಂತಹ ಭೂಭಾರ ಹರಣ ಈ ಕಾರ್ಯದೊಳಗೆ ಅವರು ಅಂಗ ಅಂತ ಆಗೋದಿಲ್ಲ. ದುರ್ಯೋಧನಾದಿಗಳು ಅಂಗ ಅಂತ ಆಗೋದಿಲ್ಲ. ಭೀಮಸೇನ ದೇವರೇ ಅಂಗ ಅಂತ, ಅನೇಕ ದೇವತೆಗಳು ಅಂಗ ಅಂತ ಆಗಿದ್ದಾರೆ. ಭೀಮಸೇನ ದೇವರು ಪ್ರಧಾನ ಅಂಗರಾಗಿದ್ದರಿಂದ ಭಗವಂತನಿಗೆ ಪ್ರಿಯರಾಗಿದ್ದಾರೆ. ಪ್ರಿಯರಾದ್ದರಿಂದ ಉತ್ತಮರು. ಮತ್ತು ಕ್ಷತ್ರಿಯರಲ್ಲಿ ಬಲದಲ್ಲಿ ಅಧಿಕರಾದ್ದರಿಂದ ಆ ಕಾರಣದಿಂದಲೂ ಕೂಡ ಭೀಮಸೇನ ದೇವರು ಉತ್ತಮರು ಎಂಬುದಾಗಿ ಮಹಾಭಾರತ ಭೀಮ ನಿದರ್ಶನ ಅಂತ ಹೇಳಿದ್ದಾರೆ ಮಹಾಭಾರತದಲ್ಲಿ. ಇದೇ ಒಂದು ಮಹಾಭಾರತದ ಕಥೆ ದೃಷ್ಟಾಂತವನ್ನೇ ಇಟ್ಟುಕೊಂಡು, ಮುಂದೆ ಹೇಳುವಂತಹ ಕಥೆ ದೃಷ್ಟಾಂತವನ್ನೇ ಇಟ್ಟುಕೊಂಡು ಭೀಮಸೇನ ದೇವರಿಗೆ ಉತ್ತಮತ್ವವನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಯಾರು ಉತ್ತಮರು, ಯಾವ ಕಾರಣಕ್ಕಾಗಿ ಭೀಮಸೇನ ದೇವರು ಉತ್ತಮರು, ಇನ್ನ ಉಳಿದವರು ಉತ್ತಮರಲ್ಲ ಎಂಬುದನ್ನು ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಗುರುಗಳೇ ನಮಸ್ಕಾರ. ಹರಿಯೇ